हेलो व्यूवर्स, रेकी विद्यालय की निम्मेलरिಗೂ ತುಂಬ ಹೃದಯದ सुस्वागत। अगर इंडिया से कहीं से भी आप देख रहे तो आप सभी को रेकी विद्यालय चैनल पर सुस्वागत है। वेलकम टू रेकी विद्यालय चैनल। आज हम चेक करेंगे आपका डिवाइन टाइम। अगर आपको कुछ भी क्वेश्चन है तो आप उसके लिए इंतज़ार कर रहे हैं ना, वेट कर रहे हैं, तो आपका वो विश कब फुल होगा, ओके, कब तक होगा, इस तरह का एनर्जीज हम आज चेक करेंगे। ठीक है, हम फाइल सेक्शन देंगे, ओके, फाइल सिलेक्शन करेंगे तो कम्प्लीटली आप अपना ध्यान यूनिवर्स पर, अपना सांस पर रखना, ओके, आंखें बंद करके इनहेलेशन करके इंट्यूटिवली एक फाइल को सेलेक्ट करना। अगर आपका मल्टीपल क्वेश्चन है तो मल्टीपल ಕಾರ್ಡ್ಸ್ को भी ಪಿಕ್ कर सकते हैं। ಇಲ್ಲಿ ನೋಡಿ, ಯಾರಿಗೆಲ್ಲ ಡಿವೈನ್ ಟೈಮ್ ಬೇಕಾಗಿದೆ, ನೀವು ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋಕ್ಕೋಸ್ಕರ ಅಥವಾ ನಿಮ್ಮ ಯಾವುದೋ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಡಿವೈನ್ ಟೈಮಿಂಗ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಯಾವುದೇ ಟೈಮಿಂಗ್, ಯಾವ ಟೈಮಿಂಗಿಗೆ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅನ್ನೋದು ಇವತ್ತಿನ ನಾವು ನಾವು ಡಿವೈನ್ ಟೈಮ್ ಟ್ಯಾರೋಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಮಲ್ಟಿಪಲ್ ಕ್ವೆಶನ್ಸ್ ಇದೆ ಅಂದರೆ ಒಂದಕ್ಕಿಂತ ಮೂರು ಹೆಚ್ಚಿಗೆ ಇದ್ದರೆ ಅಥವಾ 4 ಇದ್ದರೆ, ಸೊ ನೀವು ಫೈಲ್ನ ಆಯಾ ಕ್ವೆಶನಿಗೆ ತಕ್ಕಂಗೆ ಸೆಲೆಕ್ಟ್ ಮಾಡಿಬಿಟ್ಟು ಟೈಮನ್ನು ನೀವು ನೋಡ್ಬೋದು. ಬನ್ನಿ, ಇವಾಗ ನೀವೇನು ಮಾಡಿ, ಕಣ್ಣು ಮುಚ್ಕೊಳ್ಳಿ, ಇನ್ಹೇಲೇಷನ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಡಿವೈನಿಗೆ ನಿಮ್ಮ ಪ್ರಶ್ನೆಯನ್ನು ತಿಳಿಸ್ಬಿಟ್ಟು, ಓಕೆ, ನಿಮ್ಮ ಪ್ರಶ್ನೆ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ ಕೊಡಿ ಡಿವೈನ್ ಅಂತೇಳಿ ಕೇಳಿ. ಓಕೆ, ಸೊ ಫೈಲ್ ಸೆಲೆಕ್ಷನ್ ಮಾಡ್ತೀನಿ, ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ಶಫಲ್ ಮಾಡಿದ ಮೇಲೆ ಕಾರ್ಡ್ನ ಸ್ಪ್ರೆಡ್ ಮಾಡ್ತೀನಿ. ಸ್ಪ್ರೆಡ್ ಮಾಡಿದ ಮೇಲೆ ಫೈಲ್ ನಂಬರ್ನ ಹೇಳ್ತೀನಿ ನಾನು. ಆಯಾ ಫೈಲ್ ನಂಬರಿಗೆ ತಕ್ಕಂಗೆ ನೀವು ಮಲ್ಟಿಪಲ್ ಕ್ವೆಶನ್ಸಿಗೂ ಆನ್ಸರನ್ನು ಪಡ್ಕೋಬೋದು ಅಥವಾ ಒಂದೇ ಕ್ವೆಶನ್ ಇದೆ ಒಂದೇ ಕ್ವೆಶನ್ ಪಡ್ಕೋಬೋದು. ಸೊ ಬಿಲೀವ್ ಇರಲಿ, ಸ್ಟ್ರಾಂಗ್ ಇರಲಿ, डिवाइन ಮೇಲೆ फेथ इरली। ओके, आप अपना डिवाइन पर फेथ रखना और कार्ड सेलेक्ट कर सकते हो जितना भी क्वेश्चन है। तो 4 कार्ड हम कर, दिस इज फाइल नंबर 1, this is file number 2, file number 3, file number 4। इंट्यूटिवली एक फाइल को सेलेक्ट करना। अगर मल्टीपल क्वेश्चन है तो मल्टीपल फाइल को सेलेक्ट कर सकते हैं आप। ठीक है, अगर आप हमारे चैनल पर न्यू है तो सब्सक्राइब करना, बेल आइकन क्लिक करना, लाइक करना, शेयर करना। आपका एक्सपीरियंस कैसा था हमारे चैनल के थ्रू तो आप उसको कमेंट सेक्शन में कमेंट करना। ನೀವು ವ್ಯೂವರ್ಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಓಕೆ, ಹಾಗೆ ರೇಖೆಗೆ ಸಂಬಂಧಪಟ್ಟಂಗೆ ಅಥವಾ ಇನ್ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ನ್ಯೂ ಇಯರ್ಗೆ, ಓಕೆ, ಮತ್ತು ಯುಗಾದಿ ರೀಡಿಂಗ್ ಎಲ್ಲ ಮಾಡಿದ್ದೀನಿ, ಅದನ್ನೆಲ್ಲ ನೀವು ಒಮ್ಮೆ ಚೆಕ್ ಮಾಡ್ಕೋಬೋದು. ನ್ಯೂಮರಾಲಜಿ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ನೀವು ನಮ್ಮ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು. ಫೈಲ್ ನಂಬರ್ 1, ಬಿಟ್ವೀನ್ 11 to 20 ನೀವು ಕೇಳಿರೋವಂಥ ಪ್ರಶ್ನೆಗೆ ಉತ್ತರ 11ರಿಂದ 20 ದಿನದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಇನ್ನು ಕೆಲವರಿಗೆ ಇಲ್ಲಿ 11ರಿಂದ 20 ತಿಂಗಳ ಒಳಗಾಗಿ ಆನ್ಸರ್ ಸಿಗುತ್ತೆ. ಫೈಲ್ ನಂಬರ್ 1 के लिए 11 से 12 डेज तक आपका आंसर मिल जाएगा। कुछ लोगों को 11 मंथ से 20 मंथ तक आपका आंसर, आपका डिवाइन टाइम होगा। ठीक है, फाइल नंबर 2, इट्स हाई टाइम। सो और लेंथी चले जाएगा, आपका क्वेश्चन का आंसर और लेंथी है। ठीक है, अभी भी आपका डिवाइन टाइम नहीं आया है तो आप अपना डिवाइन टाइम के लिए वेट करना। ओके, ಸೊ ಈ ಫೈಲ್ ನಂಬರ್ 2 ಯಾರು ಸೆಲೆಕ್ಟ್ ಮಾಡಿದ್ರಿ, ಇನ್ನೂ ನಿಮ್ಮ ಡಿವೈನ್ ಟೈಮ್ ಇದೆ. ಸೊ ಡಿವೈನ್ ಟೈಮಿಗೆ ಇನ್ನೂ ಹೆಚ್ಚಿನ ಟೈಮು ನೀವು ವೆಯ್ಟ್ ಮಾಡಬೇಕು. एंड निम्मा एंजल्स प्रेयर माड़ी। आप अपना एंजल्स पर बिलीव रखना, आपका एंजल्स से प्रेयर करना, जो भी विश है उस विश को पूरी करने के लिए। फाइल नंबर 3, स्टॉप वेस्टिंग योर टाइम। अगर आपने कुछ क्वेश्चन ऐसा पूछा है तो आप उस काम पर या उस व्यक्ति पर या उस सिचुएशन पर आपका अपना टाइम वेस्ट नहीं करना है। ನೀವು ಯಾವುದೇ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ
ಅಥವಾ ಆ ಪರ್ಸನ್ಗೆ ಸಂಬಂಧಪಟ್ಟಂಗೆ ಅಥವಾ ಒಂದು ಸಿಚುವೇಶನ್ಗೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ರೆ, ಸೊ ಆ ಒಂದು ಟೈಮನ್ನು ಅಲ್ಲಿ ವೇಸ್ಟ್ ಮಾಡೋದನ್ನು ನಿಲ್ಲಿಸಿ ನಿಮಗೆ ಬೇಕಾಗಿರೋ ನಿಮ್ಮ ಗ್ರೋತಿಗೆ ಬೇಕಾಗಿರೋಂತಹ ನಿಮ್ಮ ಬೆಳವಣಿಗೆಗೆ ಬೇಕಾಗಿರೋಂತಹ ವಿಚಾರಕ್ಕೆ ನೀವು ಗಮನ ಕೊಡಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡ್ ಮಾಡ್ತಾ ಇರೋದು. ಸೊ आप अपना ग्रोथ के लिए जहाँ आपको जाना चाहिए वहाँ पर आपको फोकस करना है. ठीक है. फाइल नंबर 4, द टाइम इज़ नाउ. सो आपका टाइम अभी अभी आने वाला है, अभी शुरू हो चुके हैं जब आप रीडिंग देख रहे हैं, तो नहीं तो ರೀಸೆಂಟ್ ಟೈಮ್ में आपका ಡಿವೈನ್ ಟೈಮಿಂಗ್ आ रहा है. ठीक है. ನಿಮಗೆ ಏನು ಪ್ರಶ್ನೆ ಕೇಳಿದ್ದೀರಾ, ನಿಮ್ಮ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿರ್ಬೋದು ಈ ವಿಡಿಯೋ ನೋಡೋ ಮೂಲಕನೇ ಅಥವಾ ನೋಡೋಕ್ಕಿಂತ ಮುಂಚೆನೇ ನಿಮಗೆ ನಿಮ್ಮ ಡಿವೈನ್ ಟೈಮ್ ಶುರು ಆಗಿದೆ. ಸೊ ಇನ್ನು ರೀಸೆಂಟಲ್ಲಿ ನಿಮ್ಮ ಡಿವೈನ್ ಟೈಮ್, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗೋಕ್ಕೆ ಟೈಮ್ ಶುರು ಆಗಿದೆ. ಗುಡ್ ಲಕ್ ಎನರ್ಜಿ, ಗುಡ್ ಟೈಮ್ ಎನರ್ಜಿ ಶುರು ಆಗಿದೆ. ಈ ವಿಡಿಯೋ ನಿಮಗೆ ರೆಸನೇಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.